ಬಿಟ್ಟು ಏನೇನೋ ಮಾಡ್ತಿರ್ತಾರೆ. ಆದ್ರೆ ಅದು ನಾವು ಆಕಿ ವರ ನಾವು ಏನೋ ಮಾಡಿದ್ರು ವರ ನಮ್ಮ ಮೇಲೆ ನಮಗೆ ಕಾಪಾಡೋದಿಲ್ಲ ಅದು. ಯಾಕಂದ್ರೆ ನಾವು ಆಕಿ ತತ್ವ ಆದರ್ಶ ಅನುಕರಣೆ ಮಾಡಿಕೊಂಡು ಆಕಿ ಹಾದಿಯಲ್ಲಿ ನಾವು ನಡೆದ್ರೆ ಆಕಿ ವರ ನಮಗೆ ನಮ್ಮ ಮೇಲೆ ಇರ್ತೈತಿ, ನಮ್ಮನ್ನು ಕಾಪಾಡುತ್ತಂತೇಳಿ ನಾವು ತಿಳ್ಕೊಬೇಕಾಗೈತಿ. ನಾವು ಬರೇ ಮಲ್ಲಮ್ಮ ನಮಗೆ ಬರ್ತಾನೆ ಬರಬೇಡ ಅಂದ ನಮಗೆ ಬರ್ತಾನೆ ಬರೋಲ್ಲ ಅಂತ ನಾವು ಏನು ಬೇಕಾದ್ರೂ ಮಾಡಿದ್ರೆ ಆಕಿ ಆಶೀರ್ವಾದ ನಮ್ಗೆ ಇರೋಗಿಲ್ಲ. ಅದಕ್ಕೆ ಆ ಉದ್ದೇಶದಿಂದ ನಾವು ಎಲ್ಲ ರೆಡ್ಡಿ ಸಮಾಜದವರು ತಿಳ್ಕೊಬೇಕಾಗಿತ್ತು. ಇವತ್ತು ತಿಳ್ಕೊಂಡು ಆಕಿ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಆಕಿ ಏನು ನಡೆದು ಬಂದಾಳ ಆ ಹಾದಿಯೊಳಗೆ ನಾವು ಹೋಗಿ ಆಕಿನ ಪೂಜನೆ ಸ್ಥಾನದಲ್ಲಿ ನೋಡಿಕೊಂಡು ನಾವು ಒಂದು ಸಮಾಜದ ಒಳ್ಳೆ ಗೌರವದಿಂದ ನಡ್ಕೊಂಡ್ರೆ ಆಕಿ ವರ ನಮ್ಮ ಮೇಲೆ ಇರ್ತೈತಿ, ಆಕಿ ಆಶೀರ್ವಾದ ನಮ್ಮ ಮೇಲೆ ಇರ್ತೈತಿ ಅಂತ ಕೇಳ್ಕೊಂಡು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ನಡ್ಕೊಳ್ಳೋಣ, ಒಳ್ಳೆಯ ಭಾವನೆಯಿಂದ ಎಲ್ಲ ಸಮಾಜ ನಮ್ಮ ರೆಡ್ಡಿ ಸಮಾಜ ಏನಪ್ಪ ಅಂದ್ರೆ ಎಲ್ಲ ಸಮಾಜದವ್ರನ್ನೂ ಕರ್ಕೊಂಡು ಒಗ್ಗಟ್ಟಿನಿಂದ ಹೋದಂಥ ಸಮಾಜ ಇದು. ರೆಡ್ಡಿಯರ್ ಎದ್ದು ಊರು ಅಂದಪ್ಪ ಅಂದ್ರೆ ಅದು ಒಳ್ಳೆ ಊರಪ್ಪ ಅಂತ ಹಿಂದಿನಿಂದನೇ ಕಾಲ ಐತಿ, ಶಾಸ್ತ್ರ ಐತಿ ಅದು. ಯಾಕಂದ್ರೆ ನಮ್ಮ ಸಮಾಜ ಎಲ್ಲರನ್ನೂ ಹೊಂದ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಬಾಳುವಂಥ ಸಮಾಜ ಇದು. ಹಿಂದಿಲಿದ್ದ ಆ ಒಂದು ಸಂಪ್ರದಾಯ ಬಂದೈತಿ. ಇನ್ನು ಮುಂದಾದರೂ ನಾವು ಅದೇ ರೀತಿ ಮಲ್ಲಮ್ಮನ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಎಲ್ಲ ಸಮಾಜದವ್ರು ಕೂಡ ಹೊಂದ್ಕೊಂಡು ಒಳ್ಳೆ ರೀತಿಯಿಂದ ನಡ್ಕೊಂಡು ಒಳ್ಳೆ ಇದು ಆಗಿ ಬದುಕು ನಾನು ತಿಳ್ಕೊಂಡು ಹೇಳಿ ಇಲ್ಲಿ ಮಾತಾಡೋಕ್ಕಾಗ. ಎಲ್ಲರಿಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನ ಆದಿ ಮತ್ತು ಅಂತ್ಯ ಎಲ್ಲವನ್ನು ನಾವು ಮನಗಂಡಿವಿ, ಎಲ್ಲರೂ ಕೇಳಿವಿ. ಆ ಹೇಮರೆಡ್ಡಿ ಮಲ್ಲಮ್ಮ ಪಟ್ಟಂಥ ಫಸ್ಟ್ ಕಷ್ಟ ಹತ್ತಿ ಕೈಯಾಗಿ ಪಾರಾಗೋದು, ದನ ಕಾಯಕ್ಕೆ ಹೋಗೋದು, ಪ್ರತಿಯೊಂದು ಕೇಳಿ ನಾವು ಎಲ್ಲವನ್ನೂ ಹಾಕಿ ಸಹಿಸಿ ಮಹಾಶಿವಶರಣೆಯಾಗಿ ಜಗತ್ತಿನೊಳಗೆ ಮೆರೆದ್ಲು ಹೇಮರೆಡ್ಡಿ ಮಲ್ಲಮ್ಮ. ಒಂದು ಹಾಡಿನೊಳಗೆ ಜಯದಂದು ಬೆಳಗಿರಿ ಮಲ್ಲಿಕಾರ್ಜುನನೇ ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ ಶ್ರೀಶೈಲ ಮಲ್ಲಯ್ಯನ ಮೇಲೆ ಹಾಡು ಹೇಳ್ತಾಳೆ ಹೇಮರೆಡ್ಡಿ ಮಲ್ಲಮ್ಮ. ಆ ಹಾಡಿನೊಳಗನ ತನ್ನ ಎಲ್ಲ ಜೀವನದ ಮರ್ಮಗಳನ್ನು ಹೇಳ್ತಾಳೆ. ಹೌದಲ್ಲ? ಹಂಗೆ ಗುರು ಲಿಂಗ ಜಂಗಮ ಪ್ರೇಮಿ ಆದಂಥ ಹೇಮರೆಡ್ಡಿ ಮಲ್ಲಮ್ಮ ಪಂಚಾಚಾರ, ಅಷ್ಟಾವರಣ, ಶಟಸ್ಥಳಗಳನ್ನು ಸಂಪೂರ್ಣವಾಗಿ ಅರಿದು ಕೊಡಿದವರು. ಹಾಗಾಗಿ ಹುಚ್ಚಿರ್ತಕ್ಕಂಥ ಭರಮರೆಡ್ಡಿ ಜೊತೆಗೆ ಜೀವನವನ್ನು ಮಾಡಿ ಆ ಭರಮರೆಡ್ಡಿನೂ ಒಳ್ಳೆಯ ಪ್ರಮಾಣದೊಳಗೆ ಬೆಳೆದು ಆತನ ಸಾಹಿತ್ಯವನ್ನು ನಾವು ಓದಬೇಕು. ಅಷ್ಟು ಅದ್ಭುತವಾಗಿ ಸಾಹಿತ್ಯ ರಚನೆಕಾರರಾಗಿ ಭರಮರೆಡ್ಡಿ ಮೇವೆಮನ್ ಅಂತ ಹೆಸರು ಪಡ್ಕೊತಾರೆ. ಮಹಾಶಿವಶರಣಿ ಇವತ್ತು ಬರೀ ನಮ್ಮ ರೆಡ್ಡಿ ಕುಲ ಬಾಂಧವರಷ್ಟೇ ಈ ಆಚರಣೆ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನಿಸ್ತೈತಿ. ಇದು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಗಜೇಂದ್ರ ಗಿಡದಾಗ ಏನೈತಿ ಎಲ್ಲ ಸಮಾಜ ಬಾಂಧವರು ಕೂಡ್ಕೊಂಡು ಮುಂದಿನ ತೀರ್ಮಾನದೊಳಗೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿನ ಆಚರಣೆ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಈ ರೆಡ್ಡಿ ಕುಲಕ್ಕೆ ಯಾವಾಗಲೂ ಮಲ್ಲಮ್ಮನ ಆಶೀರ್ವಾದ ಐತಿ. ರೆಡ್ಡಿ ಬಂಗಾರದ ಕಡ್ಡಿ ನಮ್ಮ ಸಾವುಕಾರಿಗೆ ನಾವು ಅಂತಿರ್ತೀವಿ, ಎಲ್ಲಿ ಕಂಡು ನಮ್ಮ ರೆಡ್ಡಿ ಬಂಗಾರದ ಕಡ್ಡಿ ಅಂತ. ನಾವು ಭಾಳ ಅಲ್ಲಿ ಪ್ರವಾಸಕ್ಕೆ ಹೋಗ್ತಿರ್ತೀವಿ ನಮ್ಮ ರೆಡ್ಡಿಯವ್ರ ಜೊತೆಗೆ. ಹಂಗೆ ನಮ್ಮ ಬಲಗೈ ಭಟ್ಟಲ್ಲಿ ನಿಂತಾರೆ ನೋಡ್ರಿ, ಲಗ್ನ ಮುಹೂರ್ತ ಮಾಡ್ಸಕ್ಕೆ ಹೋದ್ರೆ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ನಮ್ಮ ಸರ್. ಹೀಗಾಗಿ ನಾವು ರೆಡ್ಡಿಯವ್ರ ಜೊತೆಗೆ ಜಾಸ್ತಿ ಇರೋದು. ಒಟ್ಟು ಎಲ್ಲರ ಜೊತೆಗೂ ಪ್ರತಿಯೊಬ್ಬರ ಜೊತೆಗೂ ಈ ಕುಲ ಅನ್ನೋದು ಏನೈತಿ ರೆಡ್ಡಿ ಕುಲ ಎಲ್ಲರ ಜೊತೆಗೆ ಬೆರಿತೀರಿ. ಬೆರಳೆಣಿಕೆ ಒಳಗಿದ್ರೂ ನಮ್ಮ ಗಜೇಂದ್ರಗಡ ಸಮಾಜದೊಳಗೆ ಭಾಳ ಹೆಸರು ಮಾಡ್ಕೊಂಡಾರ. ಹೀಗಾಗಿ ಮುಂದಿನ ಒಂದು ದಿನಮಾನದೊಳಗೆ ನಾವೆಲ್ಲರೂ ಕೂಡಿ ಈ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ವರ್ಷ ಆಯಿತು. ಬೇರೆ ಎಲ್ಲ ಸಮಾಜದವರು ತಮ್ಮ ಸಮಾಜದ ಕುಲ ಬಾಂಧವರನ್ನು ಫೋಟೋ ಇಟ್ಟು ಮೆರವಣಿಗೆ ಮಾಡಿ ವಿಶೇಷವಾಗಿ ಜಯಂತಿಗಳನ್ನು ಪಂಚಮಸಾಲಿ ಸಮಾಜದವರಾಗಿರ್ಬೋದು, ಬಣಜಿಗ ಸಮಾಜದವರಾಗಿರ್ಬೋದು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ರು. ನಮಗೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಾವನೆ ಇತ್ತು, ನಮ್ಮ ರೆಡ್ಡಿ ಜನ ಯಾರು ಅನ್ನೋದು ಗೊತ್ತಿಲ್ಲ, ನಾವು ಪೂರ್ವಿ ಈ ಊರವರಲ್ಲ. ಹಾಗಾಗಿ ಒಂದಿಬ್ಬರು 2-3 ಜನ ಫಂಕ್ಷನ್ನಲ್ಲಿ ನಾವು ಅವಾಗವಾಗ ಭೇಟಿ ಆಗ್ತಿದ್ವಲ್ಲ, ಇವರಷ್ಟೇ ನಮ್ಮವರು. ಬೇರೆ ನಮ್ಮ ಸಮಾಜದವ್ರನ್ನ ನಾವು ಹುಡುಕಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟನೆ ಮಾಡ್ಕೋಬೇಕು, ನಮ್ಮ ಸಮಾಜದ ಒಂದು ಶಕ್ತಿ ತೋರಿಸ್ಬೇಕು ಅನ್ನೋದು ಮನಸ್ಸಿನಲ್ಲಿ ಭಾಳ ಆಸೆ ಇತ್ತು. ಇವತ್ತದ ಎಲ್ಲರ ಒಂದು ಸಹಕಾರದಿಂದ ಕೇವಲ ಒಬ್ಬರು ಇಬ್ಬರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಅನೇಕ ಹಿರಿಯರು ಅವರು 15 ದಿನಗಟ್ಟಲೆ ಎಲ್ಲ ಹಳ್ಳಿಗಳಲ್ಲಿ ಸಂಚಾರ ಮಾಡಿ ನಮ್ಮ ಒಂದು ರೆಡ್ಡಿ ಸಮಾಜವನ್ನು ನಾವು ಮುಂದೆ ಬರಬೇಕು, ನಾವು ಒಂದು ಇಂಥ ಕಾರ್ಯಕ್ರಮವನ್ನು ತಾಯಿ ಮಲ್ಲಮ್ಮನ ಒಂದು ಆಶೀರ್ವಾದದ ಮೂಲಕ ನಾವು ಇನ್ನಷ್ಟು ನಾವು ಪ್ರಚಾರಕ್ಕೆ ಬರಬೇಕು, ರೆಡ್ಡಿ ಸಮಾಜವನ್ನು ಒಂದು ಉತ್ತುಂಗ ಸ್ಥಾನಕ್ಕೆ ಏರಿಸ್ಬೇಕಂತಂದು ಅವರು ಹಗಲಿರುಳು ಶ್ರಮಿಸಿದ್ದಾರೆ. ಅವರಿಗೆ ಈ ವೇದಿಕೆಯ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಮುಂದಿನ ದಿನಮಾನಗಳಲ್ಲಿ
ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ ಅಂತಂದು ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತಿನ ಮಲ್ಲಮ್ಮನ ಜಯಂತಿ ಈ ವರ್ಷ ಪ್ರಪ್ರಥಮವಾಗಿ ಗಜೇಂದ್ರಗಢದಲ್ಲಿ ಪ್ರಾರಂಭ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಅನ್ಸುತ್ತೆ. ಆಕ್ಚುಲಿ ನಮಗ್ ಇನ್ನೂ ಇಷ್ಟು ಹೆಚ್ಚು ಖುಷಿ ಏನಪ್ಪಾ ಅಂತಂದ್ರ ಒಳ್ಳೆ ಒಂದು 10-15 ಮನೆತನ ಇರೋದವರು ಇಷ್ಟೆಲ್ಲ ಚೆನ್ನಾಗಿ ಒಂದು ಸಮಾಜವನ್ನ ಕಟ್ಟಿ ನಾವು ಬೆಳೆಸೋಣ ಅನ್ನೋ ಅಷ್ಟ್ರ ಮಟ್ಟಿಗೆ ಹೋಗ್ತಾ ಇದಾರಲ್ಲ ಅಂತ ಹೇಳಿ ಖುಷಿ ಅನಿಸುತ್ತೆ. ಇವತ್ತು ನಾನು ಒಂದು ಗಜೇಂದ್ರಗಢದಲ್ಲಿ ಒಂದು ಸಮಾಜದ ಮಹಿಳೆ ಆಗಿ ಹೇಳ್ಬೇಕು ಅಂತಂದ್ರ ನೇಕಾರರ ಸಮಾಜದಲ್ಲಿ ಹುಟ್ಟಿ ಇಷ್ಟೊಂದು ಒಂದು ಒಳ್ಳೊಳ್ಳೆ ಸಮಾಜಗಳನ್ನ ನಾವು ಬೆಳವಣಿಗೆಗಳನ್ನ ಕಾಣ್ತೀವಿ ಅಂತಂದ್ಮೇಲೆ ನಾವು ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಇವತ್ತು ಗಜೇಂದ್ರಗಢದಲ್ಲಿರುವಂತಹ ಇಲ್ಕಲ್ ಸಾರಿಯನ್ನ, ಗಜೇಂದ್ರಗಢ ಸಾರಿಯನ್ನ ನೀವು ನೋಡಿರ್ಬೋದು. ಅಂತಹ ಸಾರಿಯ ಒಂದು ಮಹತ್ವವನ್ನು ನಮ್ಮ ಸಮಾಜದ ಒಂದು ನೇಕಾರ ಮಾಡಿಕೊಡ್ತಾರಲ್ಲ ಅನ್ನೋದು ನನಗೂ ಒಂದು ಹೆಮ್ಮೆ ಅನ್ಸುತ್ತೆ. ಅದರ ಜೊತೆಗೆ ಸಾಕಷ್ಟು ಸಲ ನಮ್ಮ ಸಮಾಜದಲ್ಲಿ ಹೇಳ್ತಿರ್ತಾರ, ಮಾರ್ಕಂಡೇಶ್ವರ ಸಮಾಜದಲ್ಲಿ ಕೂಡ ಈ ಒಂದು ಮಲ್ಲಮ್ಮನ ಜಯಂತಿ ಕೂಡ ಅವರು ಆಚರಣೆ ಮಾಡ್ಕೊಂಡು ಬಂದಿದಾರ. ಅದು ಇವತ್ತು ನೀವೇ ಪ್ರಯುಕ್ತವಾಗಿ ಇದನ್ನ ಈ ಸಮಾಜದವರು ಒಕ್ಕೂಡಿ ಒಂದು ಈ ಕೆಲಸ ಮಾಡ್ತಾ ಇದಾರಲ್ಲ, ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತ. ಆದ್ರ ಫಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಶಾಸಕರ ಒಬ್ರು ಮಗ ಬಂದು ನಮ್ಮೆಲ್ಲರ ಜೊತೆಗೆ ನಿಂತು ನಾನು ನಿಮ್ಮ ಜೋಡಿ ಬೆಂಬಲವಾಗಿ ಇರ್ತೀನಿ ಅಂತ ಸಹಕಾರ ಕೊಡ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅದು ನನ್ನ ಅಕ್ಕ ತಂಗಿಯರಿಗೂ ನನ್ನ ವಂದನೆಗಳನ್ನ ಅರ್ಪಿಸಿ ಒಂದೆರಡು ಮಾತುಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮ. 14ನೇ ಶತಮಾನದಲ್ಲಿ ಜನಿಸಿ ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ 604ನೇ ಜಯಂತಿ ಉತ್ಸವವನ್ನು ನಾವು ಗಜೇಂದ್ರಗಢ ತಾಲೂಕಿನಲ್ಲಿ ಭಾಳ ಒಂದು ಸಂತೋಷದಿಂದ, ಒಂದು ಸಂಭ್ರಮದಿಂದ ಇಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ತಾಲೂಕಿನ ರೆಡ್ಡಿ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ದೇವರೆಡ್ಡಿ ಅವರವರೇ ಮತ್ತು ಇನ್ನೋರ್ವ ಹಿರಿಯರಾದಂಥ ನಮ್ಮ ಸಿದ್ದರೆಡ್ಡಿ ಅವರವರೇ, ನಮ್ಮ ಇಟಗಿ ಗ್ರಾಮದ ಹಿರಿಯರಾದಂಥ ಶಂಕರಪ್ಪನ ರೆಡ್ಡಿಯವರವರೇ, ನಮ್ಮ ಕಾಲ್ಕಾಳೇಶ್ವರದ ಆದಂಥ ನಮ್ಮ ರೆಡ್ಡಿಯವರವರೇ, ನಮ್ಮ ಹಾಲ್ಕೆರೆ ಗ್ರಾಮದ ಸೊಸೈಟಿ ಅಧ್ಯಕ್ಷರಾದಂಥ ಬಾಬಣ್ಣ ಹಳ್ಳಿಯವರವರೇ, ಎಲ್ಲ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರೇ, ಎಲ್ಲ ನಮ್ಮ ರೆಡ್ಡಿ ಸಮಾಜದೆಲ್ಲ ಗುರು ಹಿರಿಯರೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಬೇರೆ ಬೇರೆ ಇದರಿಂದ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಎಲ್ಲ ಯುವ ಸ್ನೇಹಿತರೆ, ಬಂಧುಗಳೇ, ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಭಾಳ ಸಂತೋಷವಾಗಿ ಮೊದಲೇ ವರ್ಷ ನಮ್ಮ ಗಜೇಂದ್ರಗಢ ತಾಲೂಕಿನಲ್ಲಿ ಈ ವರ್ಷ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವವನ್ನು ಭಾಳ ಒಂದು ಅರ್ಥಪೂರ್ಣವಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರೋದು ನಮಗೆ ಸಂತೋಷನ ತಂದಿದೆ. ಇವತ್ತು ನಾವೆಲ್ಲ ಏನು ಯಾವ ರೀತಿಯಾಗಿ ಆ ತಾಯಿಯ ಒಂದು ಆಶೀರ್ವಾದ, ಆ ತಾಯಿಯ ಒಂದು ಇದರಿಂದ ಯಾವ ರೀತಿಯಾಗಿ ಇಡೀ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಳು. ಎಷ್ಟೇ ಆಕೆಗೆ ತೊಂದರೆ ಆದರೂ ಕೂಡ, ಎಷ್ಟೇ ಕಷ್ಟವನ್ನು ಅನುಭವಿಸಿದ್ರು ಕೊಟ್ಟರು ಕೂಡ ಆ ತಾಯಿ ಮಲ್ಲಮ್ಮನ ಒಂದು ಸ್ಮರಣೆಯಲ್ಲಿ, ಮಲ್ಲಮ್ಮನ ಒಂದು ಪೂಜೆಯನ್ನು ಇಟ್ಕೊಂಡು ಮಲ್ಲಯ್ಯನ ಒಂದು ವರವನ್ನ ಪಡ್ಕೊಂಡು ಎಲ್ಲ ಒಂದು ಇದಕ್ಕೆ ಯಾವ ರೀತಿಯಾಗಿ ತಾಯಿ ಕುಲಕ್ಕೆ ಒಂದು ಇದನ್ನಾದ್ರು, ಯಾವ ರೀತಿಯಾಗಿ ಸಂಸಾರದಲ್ಲಿ ಯಾವ ರೀತಿಯಾಗಿ ಹೆಣ್ಣು ಒಂದು ಸ್ಥಾನವನ್ನ ಸ್ವೀಕಾರ ಮಾಡಿಕೊಂಡು ಗಟ್ಟಿಯಾಗಿ ಎಷ್ಟೇ ಇದ್ದಾದ್ರೂ ಕೂಡ ಆ ಗಟ್ಟಿಯಾಗಿ ಹೆಂಗ ಬದುಕನ್ನ ಕಟ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕನ್ನುವಂತ ಇದನ್ನ ಇಟ್ಕೊಂಡು ಆ ತಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಇವತ್ತು ನಮ್ಗೆಲ್ಲರೂ ಕೂಡ ಒಂದು ನಿರ್ದೇಶನವನ್ನ ಕೊಟ್ಟಿದ್ದಾಳೆ. ಆ ವಿಚಾರವಾಗಿ ನಾವು ಇವತ್ತು ಎಲ್ಲ ಅವರ ಒಂದು ಇದರಲ್ಲಿ ಇವತ್ತು ಯಾವ ರೀತಿಯಾಗಿ ತಾಯಿಯಂದಿರು ಇವತ್ತು ಪೂಜೆ ಪುನಸ್ಕಾರವನ್ನ ಮಾಡುವ ಮೂಲಕ ಇವತ್ತು ಶಿವನ ಒಂದು ಆರಾಧನೆಯಲ್ಲಿ ಮಲ್ಲಯ್ಯನ ಒಂದು ಯಾವ ರೀತಿಯಾಗಿ ಭಕ್ತಿಯಿಂದ ಇಟ್ಕೊಂಡು ಇವತ್ತೆಲ್ಲವನ್ನ ಪೂಜೆನ ಮಾಡ್ಕೊಂತ ಇವತ್ತೆಲ್ಲ ಬೇಡ್ಕೊಂಡು ನಮಗೆ ಇವೆಲ್ಲ ಒಂದು ರೆಡ್ಡಿ ಸಮಾಜದ ಎಲ್ಲ ಕುಲಕ್ಕೆ ಕೂಡ ಒಂದು ಆಶೀರ್ವಾದವನ್ನ ಕೂಡ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ನೀಡಿದಾಳೆ. ಇವತ್ತು ನಾವು ಏನಿದೆ ಈಗಾಗಲೇ ನಮ್ಮ ಬಾಬಣ್ಣ ಅವ್ರು ಹೇಳ್ದಂಗೆ
ಇವತ್ತು ನಾವೆಲ್ಲರೂ ಕೂಡ್ಕೊಂಡು, ಯಾಕಂತಂದ್ರೆ ಇದು ಬಹಳ ಒಂದು ಇತಿಹಾಸ ಉಳಿಸ್ಕೊಂತ ಬಂದಂತ ಇದೆಲ್ಲ ಒಂದು ನಮ್ಮ ರೆಡ್ಡಿ ಸಮಾಜದವ್ರು ಎಲ್ಲರ ಜೊತೆ ಎಲ್ಲಾ ಬಾಂಧವರು ಎಲ್ಲಾ ಬೇರೆ ಬೇರೆ ಎಲ್ಲಾ ಜಾತಿಗಳು ಎಲ್ಲ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಒಳ್ಳೆ ರೀತಿಯಾಗಿ ಇವತ್ತೆಲ್ಲ ಗ್ರಾಮಗಳಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತೆಲ್ಲ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಇವತ್ತೆಲ್ಲ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ನಾವು ಇವತ್ತೆಲ್ಲರೂ ಕೂಡಿ ಬೆರಿತಾ ಇದ್ದೇವೆ. ಅದು ನಮಗೆ ಇವತ್ತು ಒಂದು ಒಳ್ಳೆ ಸಂತೋಷ. ಆ ರೀತಿಯಲ್ಲಿ ಇವತ್ತೆಲ್ಲ ಹೆಚ್ಚು ಆ ತಾಯಿಯ ಒಂದು ಇವತ್ತು ಯಾಕಂತಂದ್ರೆ ಜಯಂತಿ ಆಚರಣೆ ಮಾಡೋದಂದ್ರೆ ಇವತ್ತು ಯುವ ಪೀಳಿಗೆಗೆ ಹೆಚ್ಚು ನಾವೆಲ್ಲ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಅದನ್ನ ಕೆಲಸ ಆಗ್ಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಯಾವ ರೀತಿಯಾಗಿ ಅವಳ ವಿಚಾರಧಾರೆಗಳು ಇವತ್ತು ಸಾಕಷ್ಟು ಇವತ್ತೆಲ್ಲ ನಮ್ಮ ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ತಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಇವತ್ತು ದೇವಸ್ಥಾನವನ್ನು ಕೂಡ ಇವತ್ತೆಲ್ಲ ನಿರ್ಮಾಣವನ್ನ ಮಾಡಿ ಇವತ್ತು ಆದರ್ಶವನ್ನ ಮಾಡ್ತಕ್ಕಂಥದ್ದು, ಅದನ್ನ ಪಾಲನೆಯನ್ನ ಮಾಡ್ತಕ್ಕಂಥದ್ದು. ಮೊನ್ನೆ ತಾನು ಕೂಡ 8ನೇ ತಾರೀಕಿಗೆ ನಾವು ರೋಣನಗರದಲ್ಲಿ ಕೂಡ ತಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವನ್ನು ಕೂಡ ಮೊನ್ನೆ ಅದಕ್ಕೂ ಕೂಡ ಒಂದು ಭೂಮಿ ಪೂಜೆಯನ್ನ ನೆರವೇರಿಸಿ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅದನ್ನ ಒಂದು ದರ್ಶನ ಆಶೀರ್ವಾದವನ್ನ ಸಿಗಲಿ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಹಂಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ಈಗಾಗಲೇ ಮಾಡಿ ಇವತ್ತು ನಾವೆಲ್ಲ ತಾಯಿಯ ಕೃಪಕ್ಕೆ ನಾವೆಲ್ಲ ಪಾತ್ರರಾಗ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇವತ್ತೆಲ್ಲ ಸೇರಿದಿರಿ, ಬಹಳ ಸಂತೋಷ. ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ನಾವೆಲ್ಲ ಸಂಘಟನೆ ಮಾಡಿಕೊಂಡು ಇವತ್ತು ತಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲರಿಗೂ ಬೇಕಾದಕ್ಕೆ ಅಂತ ಒಬ್ಬಕ್ಕೆ ಮಹಿಳೆ, ಇವತ್ತು ಅವಳ ಒಂದು ಶಿವಶರಣಿ ಅವಳ ಒಂದು ಆರಾಧನೆ ಮಾಡ್ಕೊಂತ ಇಡೀ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೇದಾಗ್ತಕ್ಕಂಥದ್ದನ್ನ ನಾವೆಲ್ಲ ಕೈ ಜೋಡಿಸಿ ಬಹಳ ಭಕ್ತಿಯಿಂದ ಅವಳ ಒಂದು ಇವತ್ತು ಅವಳ ಜಯಂತ್ಯೋತ್ಸವನ ನಾವೆಲ್ಲ ಆಚರಿಸೋಣ ಅಂತ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಮುಂದಿನ ದಿನ ಎಲ್ಲರ ಜೊತೆ ಸಹಕರಿಸಿ ಮಲ್ಲಮ್ಮ ಜಯಂತಿಯನ್ನು 604ನೇ ಜಯಂತಿಯನ್ನು 605ನೇ ಜಯಂತಿಗೆ ಅದ್ದೂರಿಯಾಗಿ ಆಚರಿಸ್ತೀವಿ ಅಂತ ಹೇಳಿ ಸಮಾಜದ ಪರವಾಗಿ ನಾನು ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ.